ನಮಗೆ ಅವ್ರ ಆಫರ್ಗಳನ್ನ ಹಾಕ್ತಾರೆ, ನಮಗೆ ಆಫರ್ಗಳನ್ನ ಕೊಡ್ತಾರೆ ಅಂತಂದ್ರೆ ಎಲ್ಲಿವರೆಗೂ ಹೋಗಿದೆ ಅನ್ನೋದು ಯೋಚನೆ ಮಾಡಿ. ಪರಿಸರಕ್ಕಾಗಿ ನಾವು ಒಂದು ಹೋರಾಟ ಮಾಡ್ತೀವಿ ಅಂದ್ರೆ ಆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಈ ಅಷ್ಟಲಕ್ಷ್ಮಿ ಎಸ್ಟೇಟ್ ನ ಮಾಲೀಕರು ಮಾಡ್ತಾ ಇದ್ದಾರೆ. JCB ಬಳಕೆ ಆಗಿದೆ, ಇಡೀ ಭೂಗರ್ಭವನ್ನು ನಾಶ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಕಣ್ಮುಚ್ಕೊಂಡು ಕುಳಿತಿದ್ರು ಅಂದ್ರೆ ಇವರು ಎಷ್ಟು ದುಡ್ಡು ತಗೊಂಡಿದ್ದಾರೆ, ಇದ್ರಲ್ಲಿ ಎಷ್ಟು ಡೀಲ್ ಆಗಿದೆ, ಯಾವ್ಯಾವ ಅಧಿಕಾರಿಗಳು ಡೀಲ್ ಆಗಿದೆ ಅನ್ನೋದು ನಮ್ಗೆ ಮುಖ್ಯ ಆಗ್ತದೆ. ಕೇವಲ ಇನ್ನೊಬ್ಬ ಫಾರೆಸ್ಟರು ಯಾರೋ ಒಬ್ಬ ಗಾರ್ಡ್ ಅಲ್ಲ, ಇದು ಮೇಲ್ಮಟ್ಟದ ಅಧಿಕಾರಿಗಳು ಇದರಲ್ಲಿ ಇದ್ದಾರೆ ಅಂತ ಖಾತ್ರಿ ಆಗ್ತಿದೆ. ಅದನ್ನೆಲ್ಲಕ್ಕೂ ಕೂಡ ಕಡಿವಾಣ ಹಾಕಂತ ಕೆಲಸವನ್ನು ಹಸಿರು ಫೌಂಡೇಶನ್ ಮಾಡ್ತದೆ. ಯಾವುದೇ ಕಾರಣಕ್ಕೂ ಇದ್ರ ಬಿಡೋ ವಿಚಾರನೇ ಇಲ್ಲ. ಪಶ್ಚಿಮ ಘಟ್ಟವನ್ನ ಅಗೆದು ಬಗೆದ ಅಷ್ಟಲಕ್ಷ್ಮಿ ಎಸ್ಟೇಟ್ ಕಿರಾತಕರು. ಬಾಳೂರು ಮೀಸಲು ಅರಣ್ಯದಲ್ಲಿ ಬೃಹತ್ ಅರಣ್ಯ ನಾಶ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಊರುಬಗೆ ವ್ಯಾಪ್ತಿ. ಊರುಬಗೆ ಗ್ರಾಮದಲ್ಲಿ ಭಾರೀ ಪ್ರಮಾಣದಲ್ಲಿ ಅರಣ್ಯ ಲೂಟಿ. ಗುಡ್ಡವನ್ನ ಅಗೆದು ಬಗೆದು ಸೂಕ್ಷ್ಮ ವಲಯದಲ್ಲಿ ಪರಿಸರ ಹಾನಿ. ಭೂಗರ್ಭಕ್ಕೆ ಕೊಳ್ಳಿ ಇಟ್ಟರೂ ಸೈಲೆಂಟ್ ಆಗಿರೋ ಅರಣ್ಯ ಇಲಾಖೆ. ನಾಲ್ಕೆ ವಾಸ್ತೆ ಕೇಸ್ ದಾಖಲಿಸಿ ಕೈ ತೊಳೆದುಕೊಂಡ ಇಲಾಖೆ. ಶಿಸ್ತು ಕ್ರಮ ತೆಗೆದುಕೊಳ್ಳಲು ಮೀನಾಮೇಷ ಎಣಿಸುತ್ತಿರೋ ಮಹಾನುಭಾವರು. ದೊಡ್ಡವರ ದುಡ್ಡಿನ ಮುಂದೆ ಕೈ ಕಟ್ಟಿ ಕುಳಿತ ನಾಲಾಯಕ ಅಧಿಕಾರಿಗಳು. ಹೈಕೋರ್ಟ್ನಲ್ಲಿ PIL ಹಾಕಲು ಹಸಿರು ಫೌಂಡೇಶನ್ ನಿರ್ಧಾರ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಮೀಸಲು ಅರಣ್ಯ ವ್ಯಾಪ್ತಿಯ ಊರುಬಗೆ ಸರ್ವೆ ನಂಬರ್ 280ರಲ್ಲಿ ದೊಡ್ಡ ಮಟ್ಟದಲ್ಲಿ ಅರಣ್ಯ ನಾಶ ಆಗಿದೆ. ಗುಡ್ಡಗಳನ್ನ ಅಗೆದು ಬಗೆದು 16 ಕಿಲೋಮೀಟರ್ ಅಕ್ರಮವಾಗಿ ಕಚ್ಚಾ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಹೀಗೆ ರಸ್ತೆ ಮಾಡಲು JCB, ಹಿಟಾಚಿ ಸೇರಿದಂತೆ ದೊಡ್ಡ ದೊಡ್ಡ ಅಡ್ವಾನ್ಸ್ ಪರಿಕರಗಳನ್ನ ಬಳಸಲಾಗಿದೆ. ಸಾವಿರಾರು ಮರಗಳನ್ನ ಕಡಿದು ಸಾಗಿಸಲಾಗಿದೆ. ನಿಷೇಧಿತ ಸ್ಪ್ರೇ ಹೊಡೆದು ಕಾಡು ಪ್ರಾಣಿಗಳ ಮಾರಣ ಹೋಮ ಮಾಡಲಾಗಿದೆ. ಹೀಗೆ ಪಶ್ಚಿಮ ಘಟ್ಟದ ಸೂಕ್ಷ್ಮ ವಲಯ ಪ್ರದೇಶದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಅರಣ್ಯ ನಾಶ ಎಸಗಿದ್ರೂ ಅರಣ್ಯ ಇಲಾಖೆ ಮಾತ್ರ ಜಾಣ ಮೌನವನ್ನ ತಾಳ್ತಿರೋದು ಪ್ರಜ್ಞಾವಂತ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಅಷ್ಟಲಕ್ಷ್ಮಿ ಎಸ್ಟೇಟ್ನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರೋ ಅಧಿಕಾರಿಗಳು ಆರೋಪಿಗಳ ಮೇಲೆ ನಾನ್ ಬೇಲೆಬಲ್ ಕೇಸ್ಗಳನ್ನು ಹಾಕಿ ಸುಲಭವಾಗಿ ಕಿರಾತಕರು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಸಹಕಾರ ನೀಡಿದ್ದಾರೆ ಅಂತ ಸಾರ್ವಜನಿಕರು ಅರಣ್ಯ ಇಲಾಖೆ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ. ನಿಮ್ಮ ಪ್ರತಾಪ ಏನಿದ್ರೂ ಬಡಪಾಯಿಗಳ ಮೇಲೆ, ಅದನ್ನ ಬಿಟ್ಟು ಪರಿಸರದ ಮೇಲೆ ಬೆಲೆ ಕಟ್ಟಲಾಗದಷ್ಟು ಅನಾಚಾರ ಮಾಡಿರೋ ಕಿರಾತಕರ ಮೇಲಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ ಇಂಪ್ಯಾಕ್ಟ್ ಸ್ಥಳಕ್ಕೆ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡುವ ಕೆಲಸವನ್ನ ಮಾಡಿತ್ತು. ಪಶ್ಚಿಮ ಘಟ್ಟದ ಸೂಕ್ಷ್ಮ ವಲಯದ ಮೇಲೆ ಯಾವ ರೀತಿ ಅನಾಚಾರ ಮಾಡಲಾಗಿದೆ, ಭೂಗರ್ಭಕ್ಕೆ ಕಿರಾತಕರು ಯಾವ ರೀತಿ ಕೊಳ್ಳಿ ಇಟ್ಟಿದ್ದಾರೆ ಎಲ್ಲವನ್ನ ತೋರಿಸಲಾಗಿತ್ತು. ಆದರೆ ಹೆತ್ತ ತಾಯಿಗೆ ದ್ರೋಹ ಮಾಡಿದ ಖದೀಮರ ರಕ್ಷಣೆಗೆ ಇಳಿದಿರುವ ಇಲಾಖೆಯ ದ್ವಂದ್ವ ನೀತಿ ಸಾರ್ವಜನಿಕವಾಗಿ ಬೆತ್ತಲಾಗಿದ್ದು ಜನ ಚೀತು ಅಂತ ಹೇಸಿಗೆ ಪಡುವಷ್ಟು ಅಸಹ್ಯ ಸ್ಥಿತಿಗೆ ಬಂದಿರೋದು ನಿಜಕ್ಕೂ ಆಘಾತಕಾರಿ ವಿಚಾರವೇ ಸರಿ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಹಸಿರು ಫೌಂಡೇಶನ್ ಹೈಕೋರ್ಟ್ನಲ್ಲಿ PIL ಹಾಕಿ ಕಾನೂನು ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದೆ. ಅಷ್ಟಲಕ್ಷ್ಮಿ ಎಸ್ಟೇಟ್ ವಿರುದ್ಧ ಏನು ಹಸಿರು ಫೌಂಡೇಶನ್ ಸಂಸ್ಥೆ ದಿಟ್ಟವಾಗಿ ಒಂದು ಹೋರಾಟ ಮಾಡಿ ಏನು ಅಷ್ಟಲಕ್ಷ್ಮಿ ಎಸ್ಟೇಟ್ನಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಎತ್ತಿಡಿಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ಗಮನಕ್ಕೆ ತಂದಿದ್ವಿ. ಆದ್ರೆ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಸರ್ಕಾರ ಇವೆರಡೂ ಕೂಡ ಅಷ್ಟಲಕ್ಷ್ಮಿ ಎಸ್ಟೇಟ್ನ ಮಾಲೀಕರಿಗೆ ಬೇಲೆಬಲ್ ಕೇಸ್ಗಳನ್ನ ಹಾಕೋದ್ರ ಮುಖಾಂತರ ಅವ್ರನ್ನ ಈ ಪ್ರಕರಣದಿಂದ ಈಸಿಯಾಗಿ ತಪ್ಪಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ. ಈ ವಿಚಾರವಾಗಿ ಹಸಿರು ಫೌಂಡೇಶನ್ ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಈಗಾಗಲೇ ನಾವು ಮಾಧ್ಯಮದ ಮುಖಾಂತರ ಅಲ್ಲೇನೇನು ಆಗಿದೆ ಅನ್ನೋದನ್ನ ನಾವು ಗಮನಕ್ಕೆ ತಂದಿದ್ವಿ. ಈಗ ನಮ್ಮ ಹಸಿರು ಫೌಂಡೇಶನ್ ಹೋರಾಟ ಕೂಡಲೇ ಏನು ಹೈಕೋರ್ಟ್ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಅಲ್ಲಿಗೆ ಹೋಗ್ಬಿಟ್ಟು PIL ಹಾಕೋದ್ರ ಮುಖಾಂತರ ಅಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡೇ ಮಾಡ್ತೀವಿ. ಹಸಿರು ಫೌಂಡೇಶನ್ನ ಅವರು ಏನು ಅಷ್ಟಲಕ್ಷ್ಮಿ ಎಸ್ಟೇಟ್ ಅವರು ಪರ್ಚೇಸ್ ಮಾಡ್ಬೋದು ಅಥವಾ ಆಫರ್ಗಳನ್ನ ಕೊಡ್ಬೋದು ಅನ್ನೋ ಇಂಟೆನ್ಷನಲ್ಲಿ ತುಂಬ ಮಾತಾಡಿದ್ದಾರೆ. ಅಕಸ್ಮಾತ್ ಅವರು ಆ ಆಫರ್ಗಳನ್ನ ಒಪ್ಪಲಿಲ್ಲ ಅಂತಂದರೆ ಅವರಿಗೆ ಬೆದರಿಕೆ ಹಾಕೋದು ಅಥವಾ ಅವ್ರಿಗೆ ಏನಾರು ಒಂದು ಥ್ರೆಟ್ನಿಂಗ್ ಮಾಡ್ತೀವಿ ಅನ್ನೋ ಒಂದು ಇದನ್ನು ಬೇರೆಯವರ ವ್ಯಕ್ತಿಗಳಿಂದ ಮುಖಾಂತರ ಗಮನಕ್ಕೆ ಬಂದಿದೆ. ಅದು ನಾವು ನಾಡ್ದು SP ಅವರಿಗೆ ಗಮನಕ್ಕೆ ತಂದು ಲಿಖಿತವಾಗಿ ಅವರಿಗೆ ದೂರನ್ನ ಕೊಡ್ತೀವಿ. ಯಾಕೆ ಅಂತಂದರೆ ಅದು ಒಂದು ಪರಿಸರಕ್ಕಾಗಿ ನಾವು ಒಂದು ಹೋರಾಟ ಮಾಡ್ತೀವಿ ಅಂದರೆ ಆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಅಷ್ಟಲಕ್ಷ್ಮಿ ಎಸ್ಟೇಟ್ನ ಮಾಲೀಕರು ಮಾಡ್ತಾ ಇದ್ದಾರೆ. ಅಷ್ಟಲಕ್ಷ್ಮಿ ಎಸ್ಟೇಟ್ನ ನೈಜ ಮಾಲೀಕ ಅಂದರೆ ಏನು ರಿಡ್ಸ್ ಕಂಪ್ನಿಯ ರಿಡ್ಸ್ ಅಂತ ಏನು ಈ RTC ಓಡ್ತಾ ಇದೆ ಅದರ ಮೂಲ ಮಾಲೀಕ ಕೋಚರ್ ಅಂತ ವ್ಯಕ್ತಿ. ಆ ವ್ಯಕ್ತಿ ಅವರು ಮೇ ಬಿ ಅವರು ನಮ್ಮ ಇಂಡಿಯನ್ನೇ ಅಲ್ಲ ಅಂತ ಅನ್ಕೋತೀನಿ. ಅವರು ಇಲ್ಲಿ ಕೆಲವು ಕಂಪ್ನಿಗಳನ್ನ
ಸ್ಥಾಪಿಸಿ ಇಲ್ಲಿ ಕೆಲವರ ವ್ಯಕ್ತಿಗಳ ಏನು ಬಂಡವಾಳಶಾಹಿಗಳ ಮುಖಾಂತರ ಈ ಎಸ್ಟೇಟ್ನ ಪರ್ಚೇಸ್ ಮಾಡಿದ್ದಾರೆ. ಈ ಎಸ್ಟೇಟ್ನ ಪರ್ಚೇಸ್ ನೋಡಿ ಹಿಂದಿರ್ತಕ್ಕಂಥ ಅಷ್ಟಲಕ್ಷ್ಮಿ ಎಸ್ಟೇಟ್ನ ಮಾಲೀಕರು ಯಾವುದೇ ಥರದ ಇಲ್ಲಿ ಕಾಫಿ ಬೆಳೆಯೋಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಅದನ್ನು ಹಾಗೆ ಕಾಡಾಗಿ ಪರಿವರ್ತನೆ ಮಾಡಿದರು. ಆ ಪರಿವರ್ತನೆ ಆದ ಕಾಡನ್ನು ಇವರು ಪರ್ಚೇಸ್ ಮಾಡಿ ಅಲ್ಲಿ ಬಟಾ ಬಾಯ್ಲ್ ಮಾಡಿ ಅದನ್ನು ಕಂಪ್ಲೀಟ್ ಸರ್ವನಾಶ ಮಾಡಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲ ಹಳ್ಳಿ ಅಂದರೆ ಗ್ರಾಮಗಳಿಗೆ ಓಡಿಸಿ ಅಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಯಾರೂ ಹೋಗದೇ ಇರೋ ಥರ ಸುತ್ತ ಬಿಗಿ ಬಂದೋಬಸ್ತ್ ಮಾಡಿ ಅಲ್ಲಿ ಏನೋ ಬೇರೆ ರೀತಿಯ ಹುನ್ನಾರಗಳನ್ನ ನಡೆಸಲಿಕ್ಕೆ, ಅಂದರೆ ಭೂಗತವಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಲಿಕ್ಕೆ ಏನೋ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಆ ವಿಚಾರವಾಗಿ ನಾವೀಗ ಅಲ್ಲಿರ್ತಕ್ಕಂಥ ದಾಖಲೆಗಳು, ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನೆಲ್ಲ ತಗೊಂಡು ಈಗ ನಮ್ಮ ಸಾಯಿಲ್ ಟೆಸ್ಟ್ಗೂ ಕೊಟ್ಟಿದ್ವಿ. ಆ ಸಾಯಿಲ್ ಟೆಸ್ಟ್ ಬಂದ ತಕ್ಷಣ ಅಲ್ಲೇನು ರೌಂಡ್ ಅಪ್ ಹೊಡೆದಿರೋ ಅನ್ನೋದು ಒಂದು ನಮ್ಮದು ವಿಷಯ ಇದೆ, ಅದರಿಂದ ಪ್ರಾಣಿಗಳು ಸತ್ತಿದೆ ಅನ್ನೋದು ಒಂದು ವಿಚಾರ ಇದೆ. ಆ ವಿಚಾರವನ್ನು ಇಟ್ಕೊಂಡು ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಅದ್ರ ಮುಖಾಂತರ ನಾವು ಹೈಕೋರ್ಟ್ ಇಲ್ಲಂದ್ರೆ ಸುಪ್ರೀಂ ಕೋರ್ಟ್ ಅಂಗ್ಲಕ್ಕಾದರೂ ಹೋಗ್ತೀವಿ. ಅದನ್ನು ಅಲ್ಲಿ ಆಗ್ತಿರ್ತಕ್ಕಂಥ ಏನು ಅಷ್ಟಲಕ್ಷ್ಮಿ ಎಸ್ಟೇಟ್ನ ಈಗೇನು ತೊಗೊಂಡೇನು ದಂಧೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಿ ಅದನ್ನು ಕಾರ್ಯಾಚರಣೆಗೆ ಅಲ್ಲಿ ಏನು ಕಾರ್ಯಚಟುವಟಿಕೆ ಆಗದೇ ಇರುತ್ತಾ ಅದು ಸರ್ಕಾರ ಮುಟ್ಟುಕೊಂಡು ಹಾಕಬೇಕು. ಇದು ಸುಪ್ರೀಂ ಕೋರ್ಟ್ ಇದಕ್ಕೆ ಚಾಟಿ ಬೀಸ್ತದೆ. ನಮ್ಮನ್ನು ಅಂದರೆ ಏನು ಹಸಿರು ಫೌಂಡೇಶನ್ ಅವರಿಗೆ ಇವತ್ತು ಬೆದರಿಕೆ ಹಾಕ್ತಾ ಇದ್ದಾರೆ ಅಥವಾ ಅವ್ರನ್ನ ಪರ್ಚೇಸ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕ್ತೀವಿ. ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಂದ ಕಾಡು ಪ್ರಾಣಿಗಳೆಲ್ಲ ಗ್ರಾಮಗಳಿಗೆ ಬಂದಿರೋದ್ರಿಂದ ಗ್ರಾಮಗಳಲ್ಲಿ ಜನರು ವಿಚಲಿತರಾಗಿದ್ದಾರೆ. ಈಗಾಗಲೇ ಇಲ್ಲಿ ಕಾಡು ಪ್ರಾಣಿಗಳಿಂದ ಸಾಕಷ್ಟು ಜನ ಸತ್ತಿದ್ದಾರೆ. ಅದ್ರ ಮಧ್ಯೆ ಇವಷ್ಟೆಲ್ಲ ಸಲೀಸಾಗಿ ರೋಡ್ ಮಾಡಿಕೊಟ್ಟಿದ್ರಿಂದ ಕಾಡು ಪ್ರಾಣಿಗಳು ಸಲೀಸಾಗಿ ಗ್ರಾಮಗಳಿಗೆ ಬರ್ತವೆ. ಬಂದು ಅಲ್ಲಿ ಯಾರೋ ಒಂದು ಅನಾಹುತ ಆದರೆ ಇದಕ್ಕೆ ಅಷ್ಟಲಕ್ಷ್ಮಿ ಎಸ್ಟೇಟ್ ಕಾರಣನ ಅಥವಾ ಸರ್ಕಾರ ಕಾರಣ ಅಥವಾ ಅರಣ್ಯ ಇಲಾಖೆ ಕಾರಣ. ಯಾವ್ದಾದ್ರು ಒಂದು ಹಳ್ಳಿ ಒಳಗಡೆ ಯಾವ್ದಾದ್ರು ಒಂದು ಹಿಡುವಳಿ ಪಕ್ಕ ಒಂದು ಅರ್ಧ ಎಕರೆ ಜಾಗನ ಒತ್ತುವರಿ ಮಾಡಿದ್ರೆ ಆ ಜಾಗಕ್ಕೆ ಬಂದು ಕುಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡುತ್ತೆ. ಇಷ್ಟೆಲ್ಲ ಅನಾಹುತ ಡಿಸೆಂಬರಿಂದ ಇಲ್ಲಿವರೆಗೂ ಕಾರ್ಯಗಳಾಗಿದ್ದಾವೆ. JCB ಬಳಕೆ ಆಗಿದೆ. ಇಡೀ ಭೂಗರ್ಭವನ್ನು ನಾಶ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಕಣ್ಣು ಮುಚ್ಕೊಂಡು ಕುಳಿತಿದ್ವು ಅಂದರೆ ಇವರು ಎಷ್ಟು ದುಡ್ಡು ತೊಗೊಂಡಿದ್ದಾರೆ, ಇದರಲ್ಲಿ ಎಷ್ಟು ಡೀಲ್ ಆಗಿದ್ದಾರೆ, ಯಾವ್ಯಾವ ಅಧಿಕಾರಿಗಳು ಡೀಲ್ ಆಗಿದ್ದಾರೆ ಅನ್ನೋದು ನಮಗೆ ಮುಖ್ಯ ಆಗ್ತದೆ. ಕೇವಲ ಇಲ್ಲೊಬ್ಬ ಫಾರೆಸ್ಟರು ಅಥವಾ ಯಾರೋ ಒಬ್ಬ ಗಾರ್ಡ್ ಅಲ್ಲ, ಇದು ಮೇಲ್ಮಟ್ಟದ ಅಧಿಕಾರಿಗಳು ಇದರಲ್ಲಿ ಇದ್ದಾರೆ ಅಂತ ಒಂದು ಖಾತ್ರಿ ಆಗ್ತಿದೆ. ಯಾಕೆ ಅಂತಂದರೆ ನಮಗೆ ಅವ್ರು ಆಫರ್ಗಳನ್ನ ಹಾಕ್ತಾರೆ, ನಮಗೆ ಆಫರ್ಗಳನ್ನ ಕೊಡ್ತಾರೆ ಅಂತಂದರೆ ಎಲ್ಲಿವರೆಗೂ ಹೋಗಿದೆ ಅನ್ನೋದನ್ನ ಯೋಚನೆ ಮಾಡಿ. ಅಲ್ಲಿ ಯಾವುದೇ ಥರದ ಎಸ್ಟೇಟ್ ಮಾಡೋಂಥ ಕಾಫಿ ಎಸ್ಟೇಟ್ ಮಾಡಬೇಕು ಅಥವಾ ಕಾಫಿ ಬೆಳಿಬೇಕು ಅನ್ನೋ ಉದ್ದೇಶ ಅಲ್ಲ. ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಮಳೆ ಸಾಕಷ್ಟು ಮಳೆ ಬರುತ್ತೆ, ರಕ್ಕಸ ಮಳೆ ಬರುತ್ತೆ. ಆ ಮಳೆ ಬರ್ತಿದೆ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟ. ಆ ಪಶ್ಚಿಮ ಘಟ್ಟ ಒಡಲನ್ನೇ ಸರ್ವನಾಶ ಮಾಡಿದ್ಮೇಲೆ ಅಲ್ಲಿ ಏನು ಬೆಳಿಬೇಕು ಅನ್ನೋ ಅವ್ರ ಉದ್ದೇಶ, ಅವರು ಅಲ್ಲಿ ಏನು ಮಾಡಬೇಕು ಅನ್ನೋ ಹುನ್ನಾರ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ಅಷ್ಟಲಕ್ಷ್ಮಿ ಎಸ್ಟೇಟ್ನ ಮಾಲೀಕರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಕ್ರಿಮಿನಲ್ ಮೊಕದ್ದಮೆಗೆ ಒಳಪಡಿಸ್ತಾ ಇದ್ದರೆ ಇಡೀ ಊರ ಬಗ್ಗೆ ಗ್ರಾಮ ಪಂಚಾಯತಿಯ ಜನರನ್ನೆಲ್ಲ ಒಟ್ಟುಗೂಡಿಸಿ ದೀರ್ಘ ಹೋರಾಟ ಮಾಡಿ ಅಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರಗಳ ಅಥವಾ ಅಲ್ಲಿ ಆಗ್ತಿರ್ತಕ್ಕಂಥ ಅನಾಹುತಗಳು, ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಮತ್ತು ಮುಂದೆ ಮಾಡಬೇಕು ಅನ್ನೋಕೆ ಹೊರಟಿದಾರಲ್ಲ ಅದನ್ನೆಲ್ಲಕ್ಕೂ ಕೂಡ ಕಡಿವಾಣ ಹಾಕೋಂಥ ಕೆಲಸವನ್ನು ಹಸಿರು ಫೌಂಡೇಶನ್ ಮಾಡ್ತದೆ. ಯಾವುದೇ ಕಾರಣಕ್ಕೂ ಇದ್ರ ಬಿಡೋ ವಿಚಾರನೇ ಇಲ್ಲ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.